ಆತ್ಮೀಯ ವಿದ್ಯಾರ್ಥಿಗಳೇ, 2024-25ನೇ ಸಾಲಿನಲ್ಲಿ 10ನೇ ತರಗತಿ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಸ್ವಾಗತ. ಆತ್ಮೀಯ ಪೋಷಕರೇ, ನಾನು ಇಂದು ನಿಮ್ಮ ಎದುರಿಗೆ ಚರ್ಚಿಸಲು ತಂದಿರುವಂತಹ ಅಂಶಗಳಂದರೆ, ಪರೀಕ್ಷೆ ಸಮಯ ಬಂತಲ್ವಾ, ಅದಕ್ಕೆ ಒಂದಿಷ್ಟು ಪ್ರಶ್ನೆಗಳು ಪಟ್ಟಿ ಮಾಡ್ಕೊಂಡು ಬಂದಿದ್ದೇನೆ, ನಿಮ್ಮ ಮುಂದೆ ಇಡ್ತೇನೆ. ಬಹು ನಿರೀಕ್ಷಿತ ಪ್ರಶ್ನೆಗಳು. ನೋಡ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ. ನನ್ನ ಈ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೀವು ನೋಡಿಕೊಂಡಾಗ ಅವುಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ನಿಮಗೆ ಸಿಗ್ತವೆ. ಪರೀಕ್ಷೆಗೆ ಸಹಾಯ ಆಗಲಿ, ನಿಮ್ಮ ಯಶಸ್ಸಿನ ಕಿರೀಟಕ್ಕೆ ಒಂದು ನವಿಲುಗರಿ ಆಗಲಿ ಅನ್ನೋದು ನನ್ನ ಭಾವನೆ. ಇತಿಹಾಸ ವಿಭಾಗದಿಂದ ಯಾವ್ಯಾವ ಪ್ರಶ್ನೆಗಳು ಬರಬಹುದು ಅಂದಾಜು. ಇಲ್ಲಿ ಮೊದಲನೇ ಪ್ರಶ್ನೆ, ಪ್ಲಾಸಿ ಕದನಕ್ಕೆ ಕಾರಣಗಳು ಯಾವುವು? ಪ್ರಶ್ನೆ ನಂಬರ್ 2, ಪ್ಲಾಸಿ ಕದನದ ಪರಿಣಾಮಗಳನ್ನು ಪಟ್ಟಿ ಮಾಡಿ. ಪ್ರಶ್ನೆ ನಂಬರ್ 3, ಬಕ್ಸರ್ ಕದನದ ಪರಿಣಾಮಗಳಾವವು? ಪ್ರಶ್ನೆ ನಂಬರ್ 4, ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳಾವವು? ಪ್ರಶ್ನೆ ನಂಬರ್ 5, ಬ್ರಿಟಿಷ್ ಶಿಕ್ಷಣ ಪದ್ಧತಿಯಿಂದ ಆದ ಪರಿಣಾಮಗಳಾವವು? ಪ್ರಶ್ನೆ ನಂಬರ್ 6, ಬ್ರಿಟಿಷರ ಭೂಕಂದಾಯ ನೀತಿಯಿಂದ ಆದ ಪರಿಣಾಮಗಳಾವವು? ಪ್ರಶ್ನೆ ನಂಬರ್ 7, ನಾಲ್ವಡಿ ಕೃಷ್ಣರಾಜ ಒಡೆಯರ್ ರವರ ಸಾಧನೆಗಳನ್ನು ವಿವರಿಸಿ ಮತ್ತು ಸಾಧನೆಗಳಾವವು ಬರೆಯಿರಿ. ಪ್ರಶ್ನೆ ನಂಬರ್ 8, ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳಾವವು? ಪ್ರಶ್ನೆ ನಂಬರ್ 9, ಬ್ರಹ್ಮ ಸಮಾಜ ಅಥವಾ ಸತ್ಯಶೋಧಕ ಸಮಾಜ ಅಥವಾ ಪ್ರಾರ್ಥನಾ ಸಮಾಜದ ಬೋಧನೆಗಳಾವವು? ಪ್ರಶ್ನೆ ನಂಬರ್ 10, 1857ರ ದಂಗೆ ವಿಫಲತೆಯ ಕಾರಣಗಳಾವವು? 11ನೇ ಪ್ರಶ್ನೆ, 1857 ದಂಗೆಯ ಪರಿಣಾಮಗಳಾವವು? 12ನೇ ಪ್ರಶ್ನೆ, ಭಾರತ ಸ್ವತಂತ್ರ ಹೋರಾಟದಲ್ಲಿ ತಿಲಕರ ಪಾತ್ರ ವಿವರಿಸಿ. ಭಾರತ ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ ವಿವರಿಸಿ. ಭಾರತ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ ವಿವರಿಸಿ. ಭಾರತ ಸ್ವತಂತ್ರ ಹೋರಾಟದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆಗಳೇನು? ಭಾರತ ಸ್ವತಂತ್ರ ಹೋರಾಟದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಕೊಡುಗೆಗಳೇನು? ಗೋವಾವನ್ನು ಪೋರ್ಚುಗೀಸರಿಂದ ಮುಕ್ತಿಗೊಳಿಸಿದ ಬಗ್ಗೆ ಹೇಗೆ ವಿವರಿಸಿ. ಜಮ್ಮು ಕಾಶ್ಮೀರ ಭಾರತ ಒಕ್ಕೂಟಕ್ಕೆ ಸೇರಿದ ಬಗ್ಗೆ ಹೇಗೆ ತಿಳಿಸಿ. ಪ್ರಥಮ ಮಹಾಯುದ್ಧದ ಕಾರಣಗಳು ಯಾವುವು? ಪ್ರಥಮ ಮಹಾಯುದ್ಧದ ಪರಿಣಾಮಗಳನ್ನು ಪಟ್ಟಿ ಮಾಡಿ. ಎರಡನೇ ಮಹಾಯುದ್ಧದ ಕಾರಣಗಳು ಯಾವುವು? ಎರಡನೇ ಮಹಾಯುದ್ಧದ ಪರಿಣಾಮಗಳನ್ನು ಪಟ್ಟಿ ಮಾಡಿ. ಹಿಟ್ಲರನ ಸಾಧನೆಗಳೇನು? ಇದು ಇತಿಹಾಸದಿಂದ ಬರಬಹುದಾದ ಪ್ರಶ್ನೆಗಳಾದರೆ, ಇನ್ನು ರಾಜ್ಯಶಾಸ್ತ್ರದಿಂದ ಯಾವ ಪ್ರಶ್ನೆಗಳು ಬರ್ತವೆ? ಸಾರ್ವಜನಿಕ ಆಡಳಿತದ ಮಹತ್ವ ತಿಳಿಸಿ. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯ ಬಗ್ಗೆ ಬರೆಯಿರಿ. ಸಾರ್ವಜನಿಕ ಆಡಳಿತದ ಅಗತ್ಯತೆಯ ಬಗ್ಗೆ ವಿವರಿಸಿ. ಆರ್ಥಿಕವಾಗಿ ಹಿಂದುಳಿದ ದೇಶಗಳ ಲಕ್ಷಣಗಳಾವವು? ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ವಿಶ್ವಸಂಸ್ಥೆಯ ಸಾಧನೆಗಳನ್ನು ವಿವರಿಸಿ. ಸಮಾಜಶಾಸ್ತ್ರದಿಂದ ಅಸ್ಪೃಶ್ಯತಾ ನಿವಾರಣೆಯ ಕ್ರಮಗಳಾವವು? ಸಂಘಟಿತ ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ನಿರುದ್ಯೋಗಕ್ಕೆ ಕಾರಣಗಳು ಯಾವುವು? ನಿರುದ್ಯೋಗದ ಪರಿಣಾಮಗಳು ಯಾವುವು? ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ಬಾಲಕಾರ್ಮಿಕತನಕ್ಕೆ ಕಾರಣಗಳು ಯಾವುವು? ಬಾಲಕಾರ್ಮಿಕತನದ ಪರಿಣಾಮಗಳು ಯಾವುವು? ಕೇಂದ್ರ ಸರ್ಕಾರಿ ತೆರಿಗೆ ಮತ್ತು ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು? ವ್ಯವಹಾರ ಅಧ್ಯಯನದಿಂದ ನೋಡೋದಾದರೆ,
ಬ್ಯಾಂಕಿನ ಕಾರ್ಯದ ಬಗ್ಗೆ ಬರೆಯಿರಿ. ಬ್ಯಾಂಕಿನ ಸೇವೆಗಳ ಬಗ್ಗೆ ಬರೆಯಿರಿ. ಬ್ಯಾಂಕಿನ ಗುಣಲಕ್ಷಣಗಳ ಬಗ್ಗೆ ಬರೆಯಿರಿ. ಬ್ಯಾಂಕಿನಲ್ಲಿ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವು? ಅಂಚೆ ಕಚೇರಿ ಸಲ್ಲಿಸುವ ಸೇವೆಗಳು ಯಾವುವು? ಬ್ಯಾಂಕ್ ಖಾತೆ ತೆರೆಯುವ ವಿವಿಧ ಹಂತಗಳು ಯಾವುವು? ಉದ್ಯಮಗಾರಿಕೆಯ ಗುಣಲಕ್ಷಣಗಳೇನು? ಉದ್ಯಮಗಾರಿಕೆಯ ಕಾರ್ಯಗಳು ಯಾವುವು? ಉದ್ಯಮಿ ಎಂದರೆ ಯಾರು? ಗ್ರಾಹಕ ಸಂರಕ್ಷಣಾ ಗುಣಲಕ್ಷಣಗಳು ಯಾವುವು? ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು ಯಾವುವು? ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರುಗಳಲ್ಲಿರಬೇಕಾದ ಅಂಶಗಳು ಯಾವುವು? ಅನಕ್ಷರತೆ ಹೋಗಲಾಡಿಸಲು ಕೈಗೊಂಡ ಕ್ರಮಗಳೇನು? ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು? ಶಸ್ತ್ರಾಸ್ತ್ರ ಪೈಪೋಟಿಯಿಂದ ಆಗುವ ಪರಿಣಾಮಗಳನ್ನು ತಿಳಿಸಿ. ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳಾವುವು? ಸುಗ್ಗಿ ನಂತರದ ತಂತ್ರಜ್ಞಾನಗಳ ಬಗ್ಗೆ ಬರೆಯಿರಿ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ತಿಳಿಸಿ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ನ ಪಾತ್ರವೇನು? ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಧಾನವಾಗಿ ಸಮಚಿತ್ತದಿಂದ ಅಭ್ಯಾಸ ಮಾಡಿ ಆ ಸರಸ್ವತಿ ಮತ್ತು ಶಾರದೆ ನೀವು ಗಳಿಸಿದ ಜ್ಞಾನ ಮರೆಯದಂತೆ ಪರೀಕ್ಷಾ ಕೇಂದ್ರಕ್ಕೆ ಹೋದಾಗ ಸಹಾಯಕ್ಕೆ ಬರಲಿ ಅಂತ ಹಾರೈಸ್ತೇನೆ. ಪರೀಕ್ಷಾ ಕೇಂದ್ರಕ್ಕೆ ನೀವು ಹೋಗುವಾಗ ಅಡ್ಮಿಷನ್ ಟಿಕೆಟನ್ನು ಮರೆಯದೆ ಬರೀಬೇಕು. ನಿತ್ಯ ಬರೆಯುವ ಪೆನ್ನುಗಳಿಗೆ ಹೊಸ ರಿಫಿಲ್ ಹಾಕ್ಕೊಂಡು ಹೋಗಿ. ಪರೀಕ್ಷೆ ಅಂತೇಳಿ ಹೊಸ ಪೆನ್ ತಗೊಂಡು ಹೋಗಬೇಡಿ. ಯಾಕೆ ನಿಮ್ಮ ಬೆರಳುಗಳಿಗೆ ಅದು ಹೊಂದಾಣಿಕೆ ಆಗಿರುವುದಿಲ್ಲ. ನಿಮಗೆಲ್ಲ ನನ್ನ ಕಡೆಯಿಂದ ಶುಭಾಶಯಗಳು. ಚೆನ್ನಾಗಿ ಬರೀರಿ. ನಗುನಗ್ತಾ ಕೇಂದ್ರಕ್ಕೆ ಹೋಗಿ ನಗುನಗ್ತಾ ಪರೀಕ್ಷೆ ಬರೀರಿ. ನಗುನಗ್ತಾ ಕೇಂದ್ರ ಹೊರಗಡೆ ಬನ್ನಿ. ಯಶಸ್ಸು ನಿಮ್ಮದಾಗಲಿ. ನಿಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳು.